ನಮಸ್ಕಾರ ವೀಕ್ಷಕರೇ ಬಿಜೆಪಿಯ ಅಮಿತ್ ಶಾ ಅವರು ರಾತ್ರೋರಾತ್ರಿ ಬೆಂಗಳೂರಿಗೆ ಬಂದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವ ಸ್ಫೋಟಕ ಸುದ್ದಿ ಸ್ಫೋಟಗೊಂಡಿದೆ. ಸರ್ಕಾರದ ಹಲವರಿಗೆ ಈಗ ಕಂಟಕ ಸುತ್ತಕೊಳ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಶಾಸಕನೇ ತಮ್ಮ ಸರ್ಕಾರದ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ, ಬಟಾಬಯಲು ಮಾಡಿದ್ದಾರೆ. ಆರ್ಸಿಬಿ ಕಾಲ್ತುಳಿತ ಕೇಸ್ನ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಈಗ ಮತ್ತೊಂದು ಮಹಾ ಸಂಕಷ್ಟದಲ್ಲಿ ಸಿಲುಕಿಕೊಳ್ತಿದ್ದಾರೆ. ಆಪ್ತ ಬಳಗದಲ್ಲೇ ಮಹಾ ಹಗರಣ ಸ್ಫೋಟಗೊಂಡಿದೆ. ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣದ ಬೆನ್ನಲ್ಲೇ ಮತ್ತೊಂದು ಹಗರಣ ಬಟಾಬಯಲಾಗಿದೆ. ಅದರಲ್ಲೂ ಆರ್ಸಿಬಿ ಕೇಸ್ ಕಾಲ್ತುಳಿತ ಸ್ವತಃ ಸರ್ಕಾರವೇ ಮಾಡಿಕೊಂಡಂತಹ ಎಡವಟ್ಟು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನು ತಂದಿಡ್ತು. ಕ್ರಿಕೆಟ್ ಅಭಿಮಾನಿಗಳಂತೂ ಸರ್ಕಾರದ ವಿರುದ್ಧವಾಗಿ ಹಿಡಿ ಶಾಪ ಹಾಕಿದ್ರು. ಈಗ ಒಂದು ವಾರ ಕೂಡ ಗ್ಯಾಪ್ ಕೊಡದೆ ಮತ್ತೊಂದು ಹಗರಣದ ಆರೋಪ ಕೇಳಿ ಬಂದಿದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿದೆ. ಈ ಹಗರಣ ಆಗಿದೆ ಅಂತ ಒಪ್ಕೊಳ್ತಾ ಇರೋದು ಯಾವುದೋ ಆಕ್ಸಿಡೆಂಟಲ್ ಶಾಸಕ ಅಲ್ಲ. ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕ, ಕೆಲವು ಬೆರಳೆಣಿಕೆಯಷ್ಟು ಪ್ರಾಮಾಣಿಕ ನಾಯಕರಲ್ಲಿ ಒಬ್ರು ಅನಿಸ್ಕೊಂಡಿರುವಂತಹ ಹಿರಿಯ ನಾಯಕನೇ ಅಸಹಾಯಕರಾಗಿ ತಮ್ಮದೇ ಸರ್ಕಾರದ ರಹಸ್ಯದ ಬಗ್ಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ವಿಚಾರ ಏನಾದರೂ ಹೊರಗೆ ಬಂದರೆ ಸರ್ಕಾರನೇ ಶೇಕ್ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ವೀಕ್ಷಕರೇ, ಅದೆಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಕೆಲಸ ಆಗಿದೆ ಅನ್ನೋದು ನಿಮಗೆ ಅರ್ಥ ಆಗಬಹುದು. ಆದರೆ ಈಗ ಈ ವಿಚಾರ ಹೊರಗೆ ಬಂದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತಂದಿಡ್ತಾ ಇದೆ. ಅಂತಹದೊಂದು ಆಡಿಯೋ ಸ್ಫೋಟಗೊಂಡಿದೆ. ಅದರಲ್ಲಿ ಮುಖ್ಯಮಂತ್ರಿಗಳ ಬುಡಕ್ಕೆ ಬಂದಿರುವಂತಹ ವಿಚಾರ ಇದು. ಆಪ್ತ ಬಳಗದ ಸಚಿವನಿಗೆ ಕಂಟಕ ಎದುರಾಗಿದೆ. ಆಡಿಯೋ ಸ್ಫೋಟಗೊಂಡ ಬೆನ್ನಲ್ಲೇ ಸಚಿವರಿಗೆ ಡವಡವ ಶುರುವಾಗಿದೆ. ಕೈ ಸರ್ಕಾರಕ್ಕೆ ಈಗ ಪುರ್ಸೊತ್ತಿಲ್ಲ, ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಹಾಗಾದ್ರೆ ಏನಿದು ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಎಡವಟ್ಟಿನ ಹಗರಣದ ಆರೋಪ? ಸರ್ಕಾರದ ಬುಡಕ್ಕೆ ಬಾಂಬ್ ಇಟ್ಟಂತಹ ಆ ಹಿರಿಯ ಶಾಸಕ ಯಾರು? ಸಿದ್ದು ಆಪ್ತನಿಗೆ ಎದುರಾಯ್ತಾ ಮಹಾಕಂಟಕ? ರಾಜ್ಯ ಬಿಜೆಪಿಗೆ ಸಿಕ್ತ ಮತ್ತೊಂದು ಅಸ್ತ್ರ? ಆರ್ಸಿಬಿ ಕಾಲ್ತುಳಿತದ ಕಂಟಕ ಮಾಸುವ ಮುನ್ನವೇ ಸರ್ಕಾರಕ್ಕೆ ಮತ್ತೊಂದು ಮಹಾ ಆಘಾತಾನ? ಈಗೇನ್ ಮಾಡ್ತಾರೆ ಮುಖ್ಯಮಂತ್ರಿಗಳು? ಸಚಿವರ ತಲೆದಂಡ ಆಗುತ್ತಾ? ಏನಿದು ಸರ್ಕಾರದ ರಹಸ್ಯ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನಿನ್ನೆ ರಾತ್ರಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಅವರನ್ನ ಬರಮಾಡಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಿಗ್ ಬದಲಾವಣೆಗಳಾಗ್ತಾ ಇದೆ. ರಾಜಕೀಯ ಚಟುವಟಿಕೆ ಚುರುಕುಗೊಂಡಿದೆ, ಸಂಚಲನ ಮೂಡಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವ ಒಂದು ಆಡಿಯೋ ಸ್ಫೋಟಗೊಂಡಿದೆ. ಒಂದು ರಹಸ್ಯ ವಿಚಾರವನ್ನ ಸ್ವತಃ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕನೇ ಬಿಚ್ಚಿಟ್ಟಿದ್ದಾರೆ. ಯಾರೋ ಹೇಳಿದ್ರೆ ಅದು ಕೇವಲ ಆರೋಪ ಆಗ್ತಾ ಇತ್ತು. ಆದರೆ ಇದನ್ನು ಹೇಳಿರೋದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಯೋಜನಾ ಆಯೋಗದ ಉಪಾಧ್ಯಕ್ಷರು, ಆಳಂದ ಶಾಸಕ BR ಪಾಟೀಲ್ ಅವರು. ನಿಮ್ಮೆಲ್ಲರಿಗೂ ಗೊತ್ತು, ಈ ಹಿಂದೆ ಅವರು ಸುಮಾರು 1 ವರ್ಷದ ಅವಧಿಗೆ ಇದೇ BR ಪಾಟೀಲ್ ಅವರು ಸಿದ್ದರಾಮಯ್ಯ ಅವರಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ ವರ್ಷದ ಆರಂಭದಲ್ಲಿ ರಾಜೀನಾಮೆಯನ್ನು ಕೊಟ್ಟರು. ನಂತರ ಅವರನ್ನ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಲಾಯಿತು. ತಮ್ಮದೇ ಸರ್ಕಾರ ಆದರೂ ಎಲ್ಲವನ್ನ ಅವರು ಬಹಿರಂಗವಾಗಿ ಒಪ್ಕೊಳ್ತಾರೆ. ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತಹ ಉದಾಹರಣೆ ಕೂಡ ಇದೆ. ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ BR ಪಾಟೀಲ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾರೆ. ಆದರೆ ಈ ಬಾರಿ ಮಾತ್ರ ಅವರು ಮುಖ್ಯಮಂತ್ರಿಗಳ ಬುಡಕ್ಕೇನೆ ಬಂದಿದ್ದಾರೆ. ಅಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತ ಸಚಿವ, ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಪರಮಾಪ್ತ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಕಂಟಕ ಎದುರಾಗಿದೆ. ಇದರಲ್ಲಿ ಈ ಮಹಾ ಹಗರಣದ ಲಂಚಾವತಾರದ ಆರೋಪವನ್ನು ನೀವು ಕೇಳಲೇಬೇಕು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚ ನೀಡಿದವರಿಗಷ್ಟೇ ಮನೆಗಳನ್ನು ಮಂಜೂರು ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರುವ ಆಳಂದ ಶಾಸಕ BR ಪಾಟೀಲ್ ಅವರು ತಮ್ಮದೇ ಸರ್ಕಾರದ ಕಾರ್ಯವೈಖರಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರ ಮೊಬೈಲ್ಗೆ ಕರೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಅವರು ಲಂಚ ಪಡೆದು ಯಾವ ಗ್ರಾಮಕ್ಕೆ ಎಷ್ಟು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆ ಆಡಿಯೋದಲ್ಲಿ ಅವರು ಹೇಳ್ತಾರೆ, ಈ ಮಾಹಿತಿಯನ್ನ ನಾನೇನಾದ್ರೂ ಬಹಿರಂಗಪಡಿಸಿದ್ರೆ ಸರ್ಕಾರನೇ ಅಲ್ಲಾಡುತ್ತೆ, ಸಿದ್ದರಾಮಯ್ಯ ಅವರು ಕೆಳಗಿಳಿಬೇಕಾಗುತ್ತೆ, ಸರ್ಕಾರನೇ ಬಿದ್ದು ಹೋಗುತ್ತೆ ಅನ್ನುವ ಅರ್ಥದಲ್ಲಿ BR ಪಾಟೀಲ್ ಅವರು ಸರ್ಫರಾಜ್ ಖಾನ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಫೋನ್ ಮಾಡ್ತಾನೆ ಹಣ ನೀಡಿದವರಿಗಷ್ಟೇನೆ ಮನೆಗಳನ್ನು ಹಂಚಿಕೆ ಮಾಡಲಾಗ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸರ್ಫರಾಜ್ ಖಾನ್ ಅವರು ಯಾವ ಕ್ಷೇತ್ರದಲ್ಲಿ ಹೀಗಾಗಿದೆ ಮಾಹಿತಿ ಕೊಡಿ, ಕೂಡಲೇ ಅವರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಆಗ BR ಪಾಟೀಲ್ ಅವರು ಬಹಳ ವ್ಯಂಗ್ಯವಾಗಿ ನಗ್ತಾರೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ಆಳಂದ ಮತಕ್ಷೇತ್ರದಲ್ಲಿನ ಮುನ್ನಳ್ಳಿಯಲ್ಲಿ 200 ಮನೆ, ದರ್ಗಾ ಶಿರೋರದಲ್ಲಿ 100 ಮನೆ, ದಂಗಾಪುರದಲ್ಲಿ 200 ಮನೆ, ಕವಲಗಾಲದಲ್ಲಿ 200, ಮಡಿಯಾಳದಲ್ಲಿ 200 ಮನೆ ಸೇರಿದಂತೆ ಒಟ್ಟು ಬರೋಬ್ಬರಿ 950 ಮನೆಗಳನ್ನು ಲಂಚ ಪಡೆದು ಹಂಚಿಕೆ ಮಾಡಲಾಗಿದೆ. ಈ ರೀತಿಯಾಗಿ ಆನ್ ಸ್ಪಾಟ್ ಸಾಕ್ಷಿಯನ್ನು ಕೊಡ್ತಾರೆ. BR ಪಾಟೀಲ್ ಅವರು ಗಂಭೀರ ಆರೋಪವನ್ನು ಮಾಡ್ತಾರೆ. ತಮ್ಮ ಮತಕ್ಷೇತ್ರದ ಪಕ್ಕದಲ್ಲಿರುವಂತಹ ಅಫ್ಜಲ್ಪುರದಲ್ಲೂ ಆ ಕ್ಷೇತ್ರದಲ್ಲೂ ಹಣ ಪಡೆದೇ ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಅಂತ ಹೇಳ್ತಾರೆ. ಇನ್ನು ಸರ್ಕಾರದಲ್ಲಿ ಶಾಸಕರ ಮಾತಿಗೆ ಕಿಮ್ಮತ್ತೇ ಇಲ್ಲ,
ಇಲಾಖೆಯಲ್ಲಿ ಬೇಕಾಬಿಟ್ಟಿ ಲಂಚಾವತಾರ ನಡೀತಾ ಇದೆ. ಇದನ್ನು ಕೇಳಕ್ಕೆ ಹೋದ್ರೆ ಶಾಸಕರ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನುವ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ನಾನು ಶಿಫಾರಸು ಪತ್ರಗಳನ್ನು ಕೊಟ್ಟರೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ, ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಟ್ಟಿಯನ್ನು ಕೊಟ್ಟರೆ ಅದನ್ನು ಅನುಮೋದನೆ ಮಾಡ್ತಿದ್ದೀರಿ, ಶಾಸಕರು ನೀಡಿದರೆ ಪತ್ರಕ್ಕೆ ಬೆಲೆ ಇಲ್ವಾ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸರ್ಫರಾಜ್ ಖಾನ್ ಅವರು ಶಾಸಕರನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಯಾರ ಹೆಸರುಗಳನ್ನು ಶಿಫಾರಸು ಮಾಡಿದ್ದೀರೋ ಅವರ ಪಟ್ಟಿ ಕೊಡಿ ಸರ್, ಅವರಿಗೆ ಮಂಜೂರು ಮಾಡ್ತೀವಿ, ಹಣ ಪಡೆದು ಹಂಚಿಕೆ ಮಾಡಿದವರ ವಿರುದ್ಧವಾಗಿ ಕ್ರಮ ಕೈಗೊಳ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಸಂಭಾಷಣೆಯ ಆಡಿಯೋ ಕೂಡ ಇದೆ, ಅದನ್ನು ಪ್ಲೇ ಮಾಡ್ತೀವಿ, ಕೇಳಿ. हेलो जी सरफराज, हाँ साहब, हाँ साहब, आप गलत मत समझो, ताज्जुब की बात है। हाँ राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है। सब तो ये हम लास्ट MLA टाइम आप लोग- बोले थे। सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या साहब, राजीव गांधी? ऐसा है तो साहब, आप ऐसा है तो दीजिए। मैं लास्ट टाइम आपको बताया, और नहीं, नहीं, दीजिए, हम एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। भाई बोल रहा हूं सर, क्योंकि मैं सर, अपने सर, सरकार जो भी को सर- ऊपर नहीं सर, नहीं सर, मैं इल्जाम कैसे लगाता हूँ? नहीं, मेरा सर। मैं जो तजुर्बा आया है, नहीं सर, जो बिल्कुल नहीं पैसा सर। दिया है उसको घर मिला है। नहीं 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 सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए हम? सर हम लोगों को लास्ट ईयर में जो सर कुछ 10 या 12,000 घर जब लास्ट टाइम दिए थे सर, जो एमएलए से मिनिस्टर साहब ने जो रिक्वेस्ट किया, दिस इज 2 years बैक व्हेन द न्यू गवर्नमेंट केम इनटू पावर सर। नाउ वी हैव आस्क्ड फॉर अबाउट 43,000 हाउसेस जो लैप्स हो गए, हमको वापस दो बल्कि हम लोग पूछे हैं सर। मेरा सुनिए, किसी को बोला नहीं, जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए और पैसा देके लेके आए। ನೋಡಿ, ಇದು ವಸತಿ ಇಲಾಖೆಯಲ್ಲಿ ಕೇಳಿ ಬಂದಿರುವಂತಹ ಆರೋಪ. ವಸತಿ ಸಚಿವರು ಯಾರು? ಜಮೀರ್ ಅಹಮದ್ ಖಾನ್ ಅವರು. ಅವರ PAಗೆ ಕಾಲ್ ಮಾಡಿ BR ಪಾಟೀಲ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರ ಆಪ್ತರು. ಈಗೇನ್ ಮಾಡ್ತಾರೆ ನೋಡಬೇಕು. ಆಪ್ತ ಸಚಿವನ ಇಲಾಖೆಯಲ್ಲೇ ಈ ಒಂದು ಬ್ರಹ್ಮಾಂಡ ಲಂಚಾವತಾರದ ಬಗ್ಗೆ ಆರೋಪ ಕೇಳಿ ಬಂದಿರುವಂಥದ್ದು. ವೀಕ್ಷಕರೇ, ಈ ಹಿಂದೆನೂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮುಜುಗರ ಉಂಟಾಗಿತ್ತು. ಮತ್ತೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕ ಯಲಬುರ್ಗಾ ಶಾಸಕ ಬಸವರಾಜ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಇದೇ ರೀತಿಯಲ್ಲಿ ಬಹಿರಂಗವಾಗಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕನೇ ನಂಬರ್ 1 ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು. ಜಿಲ್ಲಾ ಮಟ್ಟದ ಸಂವಾದ ಸಭೆಯಲ್ಲಿ ಮಾತನಾಡ್ತಾ ಅವರು, ಭ್ರಷ್ಟಾಚಾರ ವ್ಯಾಪಕವಾಗಿರೋದ್ರಿಂದಲೇ ಗುಣಮಟ್ಟದ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಹಿಂದೆಲ್ಲ 5-6 ದಶಕ ಬಾಳಿಕೆ ಬರ್ತಿದ್ದಂತಹ ಸರ್ಕಾರಿ ಕಟ್ಟಡಗಳು 10 ವರ್ಷಗಳಲ್ಲಿ ಈಗ ಬಿದ್ದು ಹೋಗ್ತಾ ಇದೆ ಅಂತ ಹೇಳ್ತಾರೆ. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಿರುವಾಗ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಹೇಳಿ? ಜನಪ್ರತಿನಿಧಿಗಳು ಹೇಗೆ ಇರ್ತಾರೋ ಅದರಂತೆ ಅಧಿಕಾರಿಗಳು ಕೂಡ ಇರ್ತಾರೆ. ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು ಭ್ರಷ್ಟಾಚಾರದ ಕುರಿತಾಗಿ ನನ್ನ ಅಭಿಪ್ರಾಯ ಇದೇ ಆಗಿರುತ್ತೆ ಅಂತ ಹೇಳ್ತಾರೆ. ಆ ಸಭೆಯಲ್ಲಿ ಅವರು ಬಹಳ ಜನರಲ್ ಆಗಿ ಮಾತಾಡ್ತಾ ಹೇಳಿರ್ಬೋದು, ಆದರೆ ಆ ಮೂಲಕವಾಗಿ ತಮ್ಮ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೀತಿದೆ ಅನ್ನೋದನ್ನು ಬಹಿರಂಗವಾಗಿ ಒಪ್ಕೊಂಡಂತಾಗಿತ್ತು. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಯೋಜನಾ ಆಯೋಗದ ಉಪಾಧ್ಯಕ್ಷರು BR ಪಾಟೀಲ್ ಅವರು ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರಿಗೆ ಫೋನ್ ಮಾಡಿ ನೇರ ಆರೋಪವನ್ನು ಮಾಡಿದ್ದಾರೆ. ಆ ಆಡಿಯೋ ಈಗ ಸ್ಫೋಟಗೊಂಡಿದೆ. ವೀಕ್ಷಕರೇ, ಇದರಲ್ಲಿ ಮುಖ್ಯವಾಗಿ ಈ ವಿಚಾರ ಹೊರಗೆ ಬಂದರೆ ಸರ್ಕಾರನೇ ಶೇಕ್ ಆಗುತ್ತೆ ಅನ್ನುವ ಹೇಳಿಕೆಯನ್ನು ನಾವು ಗಮನಿಸಬೇಕು. ಅಂದರೆ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಸರ್ಕಾರದ ಲಂಚಾವತಾರ ಎಂಥದ್ದು ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. BR ಪಾಟೀಲ್ ಅವರಿಗೆ ಈ ಎಲ್ಲ ವಿಚಾರಗಳು ಗೊತ್ತಿದೆ ಅಂದ ಹಾಗಾಯಿತು. ಆದರೆ ಅದನ್ನು ಮಾಧ್ಯಮಗಳ ಮುಂದೆ ಅವರು ಜನಗಳ ಮುಂದೆ ಹೇಳ್ತಾ ಇಲ್ಲ. ತಮ್ಮದೇ ಸರ್ಕಾರದವರ ಜೊತೆ ಮಾತಾಡ್ತಾ ಈ ವಿಚಾರಗಳು ಉಲ್ಲೇಖ ಆಗ್ತಾ ಇದೆ. ಆಡಿಯೋ ಈಗ ಹೇಗೋ ಬಹಿರಂಗ ಆಗಿದೆ, ಹಾಗಾಗಿ ಜನರಿಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಬಡವರಿಗೆ ಸಿಗಬೇಕಾದಂತಹ ಮನೆಗಳು ಅವ್ರಿಗೆ ಸಿಗ್ತಾ ಇಲ್ಲ. ಹೀಗಾದರೆ ಜನ ಎಲ್ಲಿಗೆ ಹೋಗಬೇಕು? ಮನೆ ಇಲ್ಲದಂಥವ್ರು ಎಲ್ಲಿ ವಾಸ ಮಾಡಬೇಕು? ತಮಗೆ ಬೇಕಾದವರಿಗೆ, ತಮ್ಮ ತಮ್ಮ ಆಪ್ತರಿಗೆ ಹಣ ಕೊಟ್ಟಂಥವರಿಗೆ ಸರ್ಕಾರದ ಈ ಅಧಿಕಾರಿಗಳು ಅಥವಾ ಶಾಸಕ ಸಚಿವರುಗಳು ಈ ರೀತಿಯಾಗೆಲ್ಲ ಮನೆಗಳನ್ನು ಹಂಚ್ತಾ ಹೋದರೆ ಬಡವರು ಬಡವರಾಗೇ ಉಳಿತಾರೆ. ನೋಡಿ, ಎಂತೆಂತಹ ಪಾಪಿಗಳಿದ್ದಾರೆ ಸರ್ಕಾರದಲ್ಲಿ. ಇದು ನಡೀತಾ ಇರೋದು ಹೊಸದೇನಲ್ಲ, ಹಿಂದಿನಿಂದಲೂ ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ನಾವು ಪದೇ ಪದೇ ಸರ್ಕಾರಗಳಿಗೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಿದ್ದೀವಿ, ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಈ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ರೆ ನಮಗೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಸಾಕ್ಷಿಗಳಿಲ್ಲದೆ ಲಂಚಾವತಾರವನ್ನು ಹೇಗೆ ನಡೆಸಬೇಕು, ಭ್ರಷ್ಟಾಚಾರವನ್ನು ಹೇಗೆ ಮಾಡಬೇಕು, ಹಗರಣಗಳನ್ನು ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದು ಇವರೆಲ್ಲರಿಗೂ ಕರಗತ ಆಗಿದೆ. ಸದ್ಯ ಏನು ಆರೋಪ ಕೇಳಿ ಬಂದಿದೆ, ಸಂಪೂರ್ಣವಾದಂತಹ ತನಿಖೆ ಆದರೆ ಎಲ್ಲ ವಿಚಾರಗಳು ಹೊರಗೆ ಬರುತ್ತೆ. ಜನ ಯಾವ್ಯಾವ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಮನೆ ಇದ್ದಂಥವ್ರಿಗೂ ಮನೆ ಕೊಡ್ತಿದ್ದಾರೆ, ತಮಗೆ ಬೇಕಾದಂಥವರಿಗೆ, ಹತ್ತಿರದ ಸಂಬಂಧಿಗಳಿಗೆ ಮನೆ ಕೊಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಗಳಲ್ಲೂ ಈ ರೀತಿಯಾಗಿ ಆರೋಪಗಳು ಕೇಳಿ ಬರ್ತಾ ಇದೆ ಇಲಾಖೆ ವಿರುದ್ಧವಾಗಿ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಒಂದೇ ಮಾತು ಹೇಳೋದು, ಬಡವರ ಶಾಪ ನಿಮಗೆ ತಟದೇ ಇರೋದಿಲ್ಲ. ಕೊನೆ ಪಕ್ಷ ಈಗ ಏನು ಆಡಿಯೋ ವೈರಲ್ ಆಗಿದೆ, ಇದರಿಂದನಾದರೂ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ತಾರಾ?
ತಮ್ಮ ತಮ್ಮ ಇಲಾಖೆಯಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರದ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಸಚಿವರಿಗೆ ಸೂಚನೆ ಕೊಡ್ತಾರಾ ಅಥವಾ ಸಚಿವರ ತಲೆದಂಡ ಮಾಡ್ತಾರಾ, ಕಠಿಣ ಕ್ರಮ ಕೈಗೊಳ್ತಾರಾ ಸಿದ್ದರಾಮಯ್ಯ ಅವರು ನೋಡಬೇಕು. ಇನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ಕೇಳಿದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಮನೇನೇ ಹಂಚಿಲ್ಲ ಅಂತ ಸದನದಲ್ಲೇ ಗಂಭೀರ ಆರೋಪವನ್ನು ಮಾಡಿದ್ರು. ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅವರು ಮಾಡಿಲ್ಲ ಅಂದ್ರೆ ನಿಮಗೆ ಅಧಿಕಾರ ಇದೆಯಲ್ಲ, ಈಗ ಮಾಡಿ. ಆದರೆ ಈ ರೀತಿಯಾಗಿ ಹಣ ತಗೊಂಡು ಮನೆ ಹಂಚೋದಲ್ಲ. ಸಚಿವರು ಈ ಕೆಲಸವನ್ನ ಮಾಡದೇ ಇರ್ಬೋದು, ಆದರೆ ಸಚಿವರಿಗೆ ಗೊತ್ತಿಲ್ಲದೆ ಈ ಕೆಲಸಗಳಾಗ್ತಾ ಇದೆಯಾ ಅಥವಾ ಗೊತ್ತಿದ್ರೂ ಸುಮ್ಮನಿದ್ದಾರಾ? ಅಂತಹ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಈ ರೀತಿಯಾಗಿ ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಈಗ ಸ್ವತಃ ಕಾಂಗ್ರೆಸ್ನ ಶಾಸಕರೇ, ಈಗ ಹಿರಿಯ ಶಾಸಕರೇ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಯಾವ ರೀತಿಯ ಕ್ರಮ ಆಗುತ್ತೆ ಅನ್ನೋದನ್ನು ನೋಡಬೇಕು. ವೀಕ್ಷಕರೇ, ಇದಿಷ್ಟು ಸರ್ಕಾರದ ಮತ್ತೊಂದು ಮಹಾ ಭ್ರಷ್ಟಾಚಾರದ ಮಹಾ ಹಗರಣದ ಬಗ್ಗೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನೀವು ನಿರಾಶ್ರಿತರಾಗಿದ್ದಲ್ಲಿ ಮನೆ ಸಿಗದೆ ನೀವು ಸಹ ಯೋಜನೆಗಳಿಂದ ಇದೇ ರೀತಿಯಾಗಿ ವಂಚಿತರಾಗಿದ್ದೀರಾ? ನಿಮ್ಮ ಜಿಲ್ಲೆಗಳಲ್ಲಿ ಆಗ್ತಿರುವಂತಹ ಈ ಮಹಾ ಹಗರಣದ ಬಗ್ಗೆ ನಿಮಗೆಷ್ಟು ಗೊತ್ತು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.